ವಿಧಾನ ಪರಿಷತ್ನಲ್ಲಿ 4 ನಾಮನಿರ್ದೇಶನ ಸ್ಥಾನಗಳು ಖಾಲಿ ಇದ್ದು ರಾಹುಲ್ ಗಾಂಧಿಗೆ ಪರಿಷತ್ ಆಯ್ಕೆ ಕುರಿತು ಸಿಎಂ ವಿವರಣೆ ಕೊಟ್ಟಿದ್ದಾರೆ. 4 ಸ್ಥಾನಗಳಿಗೆ 4 ಕೋಟಾ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ನ ಸೂಚನೆಯಂತೆ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. 4 ಸ್ಥಾನಕ್ಕೆ ಅಭ್ಯರ್ಥಿಗಳು ಹಾಗಾದ್ರೆ ಫೈನಲ್ ಆದ್ರ 4 ಸ್ಥಾನಗಳಿಗೆ 4 ಕೋಟಾ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಸೂಚನೆಯಂತೆ ಬಣಗಳು ಪಟ್ಟಿ ಸಿದ್ಧಪಡಿಸಿಕೊಂಡಿದೆ. ವಿಧಾನ ಪರಿಷತ್ನ 4 ಸ್ಥಾನಕ್ಕಾಗಿ ಹೈಕಮಾಂಡ್ ಹಾಕಿರುವಂತಹ ಸೂತ್ರ, ಒಂದೊಂದು ಬಣದಿಂದ ಒಬ್ಬೊಬ್ಬ ಅಭ್ಯರ್ಥಿಯ ಆಯ್ಕೆ ಅಂತ. ಸಿದ್ದರಾಮಯ್ಯ ಬಣದಿಂದ, ಡಿಕೆ ಶಿವಕುಮಾರ್ ಬಣದಿಂದ, ಖರ್ಗೆ ಬಣದಿಂದ ಮತ್ತು ಹೈಕಮಾಂಡ್ ಕೋಟಾದಿಂದ ಅಂತ. ಒಟ್ಟು 4 ಆಯ್ಕೆಗಾಗಿ ಹೈಕಮಾಂಡ್ ಹಾಕಿರುವಂತಹ ಸೂತ್ರ ಇದು. ಯಾವುದೇ ಗೊಂದಲ ಬೇಡ ಅಂತ 4 ಸ್ಥಾನಗಳಿಗೆ 4 ಕೋಟಾ ಅಂತ ಹೈಕಮಾಂಡ್ ಹೇಳಿದೆ. ಖರ್ಗೆ ಕೋಟಾದಿಂದಲೂ ಪರಿಷತ್ ಸ್ಥಾನಕ್ಕೆ ಹೆಸರು ಪ್ರಸ್ತಾಪ ಆಗತ್ತೆ. ಡಿಕೆಶಿ ಕೋಟಾದಡಿ ಕೂಡ ಹೆಸರು ಪ್ರಸ್ತಾಪ ಆಗತ್ತೆ. ಆದ್ರೆ ಯಾವ ಪಟ್ಟಿಗೂ ಓಕೆ ಅಂತ ಹೇಳಿಲ್ಲ ಹೈಕಮಾಂಡ್, ಪೆಂಡಿಂಗ್ ನಲ್ಲಿ ಇಟ್ಟಿದೆ. ಹೈಕಮಾಂಡ್ ಕೋಟಾದಲ್ಲಿ ಕೇಳಿಬರ್ತಾ ಇರುವಂತಹ ಹೆಸರು ಬಿಎಲ್ ಶಂಕರ್. ಪರಿಷತ್ನ 4 ಸ್ಥಾನ ಖಾಲಿ ಇದ್ದು ಪ್ರಬಲವಾಗಿ ಕೇಳಿಬರ್ತಾ ಇರುವಂತಹ ಹೆಸರು ಬಿಎಲ್ ಶಂಕರ್. ಸಿಎಂ ಕೋಟಾದಿಂದ ಶಿವಕುಮಾರ್ ಅವರ ಹೆಸರಿದೆ. ಯಾರ್ಯಾರ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಸದ್ಯಕ್ಕೆ ಅನ್ನೋದನ್ನ ನೋಡ್ತಾ ಇದೆ. ದಿನೇಶ್ ಅಮೀನ್ ಮಟ್ಟು ಸಿಎಂ ಕೋಟಾದಿಂದ ಈ 2 ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ, ಶಿವಕುಮಾರ್ ಮತ್ತು ದಿನೇಶ್ ಅಮೀನ್ ಮಟ್ಟು. ಖರ್ಗೆ ಕೋಟಾದಿಂದ ಡಿಜೆ ಸಾಗರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾವುದಕ್ಕೂ ಹೈಕಮಾಂಡ್ ಇನ್ನೂ ಅಸ್ತು ಅಂತ ಹೇಳಲಿಲ್ಲ, ಪಟ್ಟಿಯನ್ನ ಪೆಂಡಿಂಗ್ ನಲ್ಲಿಟ್ಟಿದೆ. ಖರ್ಗೆ ಕೋಟಾದಿಂದ ಮೈಸೂರಿನ ಪತ್ರಕರ್ತ ಶಿವಕುಮಾರ್ ಅವರ ಹೆಸರು ಕೂಡ ಇದೆ. ಡಿಕೆ ಶಿವಕುಮಾರ್ ಕೋಟಾದಿಂದ ರಾಮನಗರದ ಆಗಾ ಖಾನ್ ಹೆಸರು ಪ್ರಮುಖವಾಗಿದೆ. ಶಿವಕುಮಾರ್ ಅನ್ನೋ ಹೆಸರು ಖರ್ಗೆ ಕೋಟಾದಿಂದಲೂ ಇದೆ, ಮೈಸೂರಿನ ಪತ್ರಕರ್ತರು. ಮತ್ತೊಂದು ಕಡೆ ಸಿಎಂ ಕೋಟಾದಿಂದಲೂ ಕೂಡ ಇದೆ. ಬಿಎಲ್ ಶಂಕರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಸಿಎಂ ಕೋಟಾದಿಂದ ಮತ್ತು ಖರ್ಗೆ ಕೋಟಾದಿಂದ ಶಿವಕುಮಾರ್ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ದಿನೇಶ್ ಅಮೀನ್ ಮಟ್ಟು ಹೆಸರು ಕೂಡ ಇದೆ ಸಿಎಂ ಕೋಟಾದಿಂದ. ಒಟ್ಟು 4 ಸ್ಥಾನ ಖಾಲಿ ಇದೆ. ಹೈಕಮಾಂಡ್ ಪಟ್ಟಿಯನ್ನ ಇನ್ನೂ ಪೆಂಡಿಂಗ್ ಇಟ್ಟಿದೆ. ಖರ್ಗೆ ಕೋಟಾದಿಂದ ಡಿಜೆ ಸಾಗರ್ ಅವರ ಹೆಸರು ಕೂಡ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಕೋಟಾದಿಂದಲೂ ಕೂಡ ಆಗಾ ಖಾನ್ ಅವರ ಹೆಸರು ಇದೆ. ಪರಿಷತ್ನ ಈ 4 ಸ್ಥಾನಕ್ಕೆ ಅಭ್ಯರ್ಥಿಗಳು ಹಾಗಾದ್ರೆ ಫೈನಲ್ ಆದ್ರ ಹೈಕಮಾಂಡ್ ಪಟ್ಟಿಯನ್ನ ಪೆಂಡಿಂಗ್ ಇಟ್ಟಿದೆ. ಇನ್ನಷ್ಟೇ ಅಧಿಕೃತವಾಗಿ ಹೆಸರುಗಳು ಹೊರಗಡೆ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.